ಸಿಲಿಂಡರ್ ಸ್ಫೋಟ ಅಂತ ಹೇಳಿ ಮೇಲ್ನೋಟಕ್ಕೆ ಅಲ್ಲಿ ತಿಳಿದು ಬಂದಿದೆ. ಈ ನಿಟ್ಟಿನಲ್ಲಿ ನಿರಂತರವಾಗಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಂತ ಪೊಲೀಸರು ಮತ್ತೆ ಸೋಕೋ ತಂಡ ಮತ್ತೆ ಬಾಂಬ್ ನಿಷ್ಕ್ರಿಯ ದಳದ ಏನು ಸಿಬ್ಬಂದಿ ಇದಾರಲ್ಲ, ಈಗ ಈ ಸದ್ಯಕ್ಕೆ ಅಲ್ಲಿದ್ದಂತ 13 ಮನೆಗಳಲ್ಲಿ ಇದ್ದಂತ ಸಿಲಿಂಡರ್ಗಳನ್ನ ಈಗ ಸೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಈ ಸಿಲಿಂಡರ್ ಸ್ಫೋಟದಿಂದ ಇಷ್ಟು ದೊಡ್ಡ ಹಾನಿ ಆಯ್ತಾ ಅನ್ನೋದ್ರ ಬಗ್ಗೆ ಒಂದು ಅನುಮಾನ, ಶಂಕೆ ಅಂತೂ ಖಂಡಿತ ಇದೆ. ಈ ನಿಟ್ಟಿನಲ್ಲಿ ಅಲ್ಲಿದ್ದಂಥ ಸಿಬ್ಬಂದಿ ಈಗ ಪ್ರತಿಯೊಂದನ್ನು ಕೂಡ ಈಗ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಸದ್ಯಕ್ಕೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಮತ್ತೆ ಸೋಕೋ ತಂಡ ಹೇಳೋ ಹಾಗೆ ಅದು ಸಿಲಿಂಡರ್ ಸ್ಫೋಟದಿಂದಲೇ ಅಲ್ಲಿ ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಸ್ಫೋಟ ನಡೆದ ಸ್ಥಳದಲ್ಲಿ ಸಿಲಿಂಡರ್ ತಪಾಸಣೆ ಮಾಡಿದ್ದಾರೆ. ಸೋಕೋ ಟೀಮ್ನಿಂದ ಸಿಲಿಂಡರ್ ತಪಾಸಣೆ ಆಗಿದೆ. ಸಿಲಿಂಡರ್ ಸೀಸ್ ಮಾಡಿ ಟೀಮ್ ತೆಗೆದುಕೊಂಡು ಹೋಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಅಲ್ಲಿದ್ದಂಥ ಸಿಲಿಂಡರ್ಗಳನ್ನ ಸೀಸ್ ಮಾಡಿ ಅದನ್ನ ತಗೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಬ್ಲಾಸ್ಟ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಬೇರೆನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಇಷ್ಟೊತ್ತಿನವರೆಗೂ ಕೂಡ ನಿರಂತರವಾಗಿ ಘಟನೆ ಆದ ನಂತರ ಪರಿಶೀಲನೆ ಶುರು ಮಾಡಿದಂಥ ಈ ಎಲ್ಲ ತನಿಖಾ ತಂಡಗಳು ಈಗ ಈ ಹೊತ್ತಿಗೆ ತಮ್ಮ ಪರಿಶೀಲನೆಯನ್ನು ಮುಗಿಸಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿದೆ. ಘಟನೆ ಯಾವಾಗ ಸಂಭವಿಸ್ತೋ, ಬೆಳಿಗ್ಗೆ ಘಟನೆ ಆಯ್ತಲ್ಲ, ಆ ಘಟನೆ ಆದ ಸಮಯದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಆ ಸ್ಥಳದಲ್ಲಿ ಬಿಟ್ಟು ಅಲ್ಲಿ ಏನಾಗ್ತಾ ಇದೆ, ಹೇಗಾಗಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ತನಿಖಾ ತಂಡ ಹೇಳೋ ಹಾಗೆ ಅಲ್ಲಿ ಆಗಿರೋದು ಸಿಲಿಂಡರ್ ಬ್ಲಾಸ್ಟ್ ಮಾತ್ರ, ಬೇರೆ ಯಾವುದು ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಪ್ರೋಗ್ರೆಸ್ ಇರೋದ್ರಿಂದಾಗಿ ಯಾವುದನ್ನು ಕೂಡ ನಾವು ಜಡ್ಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ಇದು ಮುಂದಿನ ಹಂತದಲ್ಲಿ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಸಿಲಿಂಡರ್ ಬ್ಲಾಸ್ಟ್ ಆದರೆ ಇಷ್ಟು ದೊಡ್ಡ ಹಾನಿ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಅನುಮಾನವೂ ಕೂಡ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಅರವಿಂದ್ ಇದ್ದಾರೆ. ನಿರಂತರವಾಗಿ ಆ ಸ್ಪಾಟ್ನಲ್ಲಿ ಇದ್ದು ಅರವಿಂದ್ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಈಗ ಅಗೈನ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ತಾವೀಗ ಅಲ್ಲೇ ಇದ್ದೀರಿ. ಸದ್ಯ ತನಿಖಾ ತಂಡ ಹೇಳೋದೇನು, ಸದ್ಯಕ್ಕೆ ಅಲ್ಲಿ ಕಾರ್ಯಾಚರಣೆ ಮುಗಿದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಹೊತ್ತಿಗೆ ಏನು ಮಾಹಿತಿ ಕೊಡ್ತೀರಿ ಅರವಿಂದ್? ರಂಜಿತ್, ಖಂಡಿತವಾಗ್ಲೂ ಕೂಡ ಸ್ವತಂತ್ರ ದಿನಾಚರಣೆಯಂದು ವಿಲ್ಸನ್ ಗಾರ್ಡನ್ನ ಚೆನ್ನೈನ ಪಾಳ್ಯದಲ್ಲಿ ನಿಗೂಢ ಸ್ಫೋಟ ಆಗಿರುವಂಥದ್ದು. ಈ ಸ್ಫೋಟದ ಹಿನ್ನೆಲೆಯಲ್ಲಿ ತನಿಖಾ ತಂಡಗಳು ಬಂದು ಇಲ್ಲಿ ತನಿಖೆ ಮಾಡಿರುವಂಥದ್ದು. ಸದ್ಯ ನಾವೀಗ ಅದೇ ಕ್ರೈಮ್ ಸೀನ್ನಲ್ಲಿದ್ದೀವಿ. ತಾವು ದೃಶ್ಯಗಳಲ್ಲಿ ಗಮನಿಸಬಹುದು, ಅಕ್ಕಪಕ್ಕದ ಮನೆಗಳನ್ನು ಕೂಡ ಅಲ್ಲಿ ಸೀಳಿರುವಂಥದ್ದು. ಆ ಸ್ಫೋಟದ ತೀವ್ರತೆಯನ್ನು ನಾವು ದೃಶ್ಯಗಳಲ್ಲಿ ಕಾಣಸಿಗುತ್ತೆ. ಇಲ್ಲಿ ಈಗಾಗಲೇ ISD ಸಿಬ್ಬಂದಿ ಆಗಿರ್ಬೋದು, ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಇನ್ನಿತರ ಸೋಕೋ ತಂಡ ಏನಿದೆ ಆ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿರುವಂಥದ್ದು. ಹಾಗೆ ಅದರ ಜೊತೆಗೆ ತಾವು ಗಮನಿಸಬಹುದು, ಇಲ್ಲಿ ಹಲವು ಮನೆಗಳಿಗೆ ಕೂಡ ಹಾನಿಯಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದಲ್ಲಿ ಸಿಕ್ಕಿದಂತಹ ಸಿಲಿಂಡರ್ಗಳೇನಿರ್ತವೆ ಆ ಸಿಲಿಂಡರ್ಗಳನ್ನಾಗಿರ್ಬಹುದು, ಜೊತೆಗೆ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಆ ಒಂದು ಪಾರ್ಟಿಕಲ್ಸ್ ಏನಿರುತ್ತೆ, ಎಲೆಕ್ಟ್ರಾನಿಕ್ ಮಷಿನರಿ ಪಾರ್ಟಿಕಲ್ಸ್ ಏನಿರುತ್ತೆ ಅದನ್ನು ವಶಪಡಿಸಿಕೊಳ್ಳುವಂತಹ ಕೆಲಸ ಈಗ ಆಗಿರುವಂಥದ್ದು. ಪ್ರತಿ ಮನೆಯಿಂದಲೂ ಕೂಡ ಅಂದರೆ ಆ ಬಾಂಬ್ ಬ್ಲಾಸ್ಟ್ ಆಗಿ ಎಲ್ಲೆಲ್ಲಿ ಮನೆಗಳು ನಾಶ ಆಗಿದಾವೋ ಆ ಅಷ್ಟು ಮನೆಗಳಲ್ಲಿದ್ದಂತಹ ಎಲ್ಲ ರೀತಿಯಾದಂತಹ ವಸ್ತುಗಳು ಏನೇನು ಪಾರ್ಟಿಕಲ್ಸ್ ಸಿಗ್ತಾವೋ ಅವುಗಳನ್ನ ವಶಪಡಿಸಿಕೊಂಡು ತನಿಖೆಗೆ ಈಗಾಗಲೇ ಒಳಪಡಿಸಿರುವಂಥದ್ದು. FSL ವರದಿಗಾಗಿ ಕೂಡ ಅವುಗಳನ್ನ ರವಾನೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿ ಇದು ಸಿಲಿಂಡರ್ ಬ್ಲಾಸ್ಟ್ ಅನ್ನುವಂತಹ ಒಂದು ವಿಷಯವನ್ನ ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಪಕ್ಕದಲ್ಲಿ ಪೊಲೀಸರ ಭದ್ರತೆ ಕೂಡ ಈಗಾಗಲೇ ಇರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಈ ಒಂದು ಕ್ರೈಮ್ ಸೀನ್ ಏನು, ಈ ಒಂದು ಬ್ಲಾಸ್ಟ್ ಸೀನ್ ಏನು ನಡೆದಿದೆ ಈ ಸ್ಥಳದಲ್ಲಿ ಕಂಪ್ಲೀಟ್ ಆಗಿ ಜನಸಂಪರ್ಕವನ್ನು ನಿಷೇಧ ಮಾಡಿರುವಂಥದ್ದು. ಇಲ್ಲಿ ಪೊಲೀಸರನ್ನ ಬಿಗಿ ಭದ್ರತೆಯನ್ನು ಕೂಡ ಇಡಲಾಗಿದೆ. ಅಪ್ಪಿತಪ್ಪಿ ಬಂದಂತಹ ಜನಸಾಮಾನ್ಯರನ್ನ ಕಳಿಸುವಂಥ ಕೆಲಸ ಕೂಡ ಮನವರಿಕೆ ಮಾಡಿ ಆ ಒಂದು ಕೆಲಸವನ್ನು ಮಾಡುವಂಥದ್ದನ್ನು ಕೂಡ ಇಲ್ಲಿನ ಸ್ಥಳೀಯ ವ್ಯಾಪ್ತಿಯ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದು ಭಾಗದಲ್ಲಿ ಈ ಸೋಕೋ ಟೀಮ್ ಕಲೆಕ್ಟ್ ಮಾಡಿದಂತಹ ವಸ್ತುಗಳನ್ನು ತೆಗೆದುಕೊಂಡು ಈಗಾಗಲೇ ಪರಿಶೀಲನಾ ಕಾರ್ಯವನ್ನು ಅಂತ್ಯ ಮಾಡಿ ಸೋಕೋ ಟೀಮ್ ಹಾಗೆ ಬಾಂಬ್ ಸ್ಕ್ವಾಡ್ ಹೋಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಈಗಾಗಲೇ ಏನು ಹಾನಿಯಾಗಿತ್ತು, ಈ ಬಾಂಬ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟಂತಹ ಬಾಲಕ ಏನಿದ್ರು ಆತನ ಅಂತಿಮ ವಿಧಿವಿಧಾನ ಅಂದರೆ ಆತನ ಅಂತಿಮ ದರ್ಶನ ಪಡೆಯುವಂಥ ಕೆಲಸ ಕೂಡ ಅಲ್ಲಿ ಆಗ್ತಾ ಇರುವಂಥದ್ದು. ಆತನ ಮೃತದೇಹವನ್ನು ಕೂಡ ಕರೆದುಕೊಂಡು ಬರಲಾಗಿದೆ. ಈಗಾಗಲೇ ಭದ್ರತೆ ನಿಮಿತ್ತವಾಗಿ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಭಾಗದಲ್ಲಿ ಈಗಾಗಲೇ ಏನು ಸುಮಾರು 8 ಜನ ಇದ್ದಾರೆ. ಆ 8 ಜನರ ಒಂದು ಆರೋಗ್ಯ ಸ್ಥಿತಿಯಲ್ಲಿ ಓರ್ವ ಬಾಲಕಿಯ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತದೆ. ಅವರಿಗೆ ಚಿಕಿತ್ಸೆ ಕೊಡಿಸುವಂತಹ ಕಾರ್ಯದಲ್ಲೂ ಕೂಡ ಆ ಪ್ರಕ್ರಿಯೆ ಕೂಡ ಮುಂದುವರೆದಂಥದ್ದು. ಆದರೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಈ ಒಂದು ನಿಗೂಢ ಸ್ಫೋಟ ಅನ್ನಲಾಗ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಅಂದರೂ ಕೂಡ ಅಲ್ಲಿ ಸಿಲಿಂಡರ್ ಸ್ಫೋಟಗೊಂಡಂತಹ ಪಾರ್ಟಿಕಲ್ಸ್ ಬೇಕಾಗುತ್ತೆ. ಅಂತಹ ಪಾರ್ಟಿಕಲ್ಸ್ ಇಲ್ಲಿ ಮೇಲ್ನೋಟಕ್ಕೆ ಸಿಕ್ಕಿಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಪ್ರಶ್ನಾರ್ಥಕವಾಗುತ್ತೆ. ಹಾಗಾಗಿ ಇದು ಏನಾಯಿತು ಅನ್ನುವಂಥದ್ದು ಕೂಡ ಗೊಂದಲ ಉಂಟು ಮಾಡಿರುವಂಥದ್ದು. ಸದ್ಯ ಬಂದಂತಹ ಹಿರಿಯ ಅಧಿಕಾರಿಗಳು DCP ಸಾರಾ ಫಾತಿಮಾ ಆಗಿರ್ಬೋದು, ಮೊಹಾಂತಿ ಅವರಾಗಿರ್ಬೋದು, ಇವರೆಲ್ಲರ ಒಂದು ಈಗಾಗಲೇ ಈ ಒಂದು ಇನ್ವೆಸ್ಟಿಗೇಷನ್ನ ಮಾಹಿತಿಯನ್ನು ಪಡೆದುಕೊಂಡು
ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಸೋಕೋ ಟೀಮ್ ಏನು ಬಂದಿತ್ತು ಅಲ್ಲಿ ಇದ್ದಂಥ ಅಕ್ಕಪಕ್ಕದ ಮನೆಯಲ್ಲಿದ್ದಂತಹ ಆ ಸಿಲಿಂಡರ್ಗಳನ್ನ ತೆಗೆದುಕೊಂಡು ಆ ಮೂಲಕ ಅದನ್ನ ಸೋಕೋ ಟೀಮ್ ಹಾಗೆ ಬಾಂಬ್ ಸ್ಕ್ವಾಡ್ ಏನಿದೆ ಪರಿಶೀಲನೆ ಮಾಡುವಂತಹ ಪ್ರಾಥಮಿಕ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಹೆಚ್ಚಿನ ಪರಿಶೀಲನೆಗಾಗಿ ಅದನ್ನ ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನು ಕೂಡ ಮಾಡಿರುವಂಥದ್ದು. ರಂಜಿತ್, ಒಟ್ಟಾರೆಯಾಗಿ ಇಲ್ಲಿ ಸುಮಾರು 8 ರಿಂದ 9 ಮನೆಗಳಲ್ಲಿ ಏನು ಡ್ಯಾಮೇಜ್ ಆಗಿತ್ತು ಅಲ್ಲಿದ್ದಂತಹ ಎಲೆಕ್ಟ್ರಾನಿಕ್ ಮಟೀರಿಯಲ್ಸ್ ಪಾರ್ಟಿಕಲ್ಸ್ ಏನಿರ್ತವೆ ಆ ಒಂದು ಬಾಂಬ್ ಅಂದ್ರೆ ಅದೊಂದು ಸಿಡಿದಾಗ ಆ ಬ್ಲಾಸ್ಟ್ ಆದಾಗ ಏನೇನಿರುತ್ತೆ ಆ ಪಾರ್ಟಿಕಲ್ಸ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಸದ್ಯ ಆ ಸ್ಪಾಟ್ ಏನಿತ್ತು ಆ ಸ್ಪಾಟ್ನಲ್ಲಿ ಕ್ರೈಮ್ ಬ್ಯಾಡ್ಜ್ನ ಹಾಕಿ ಈಗಾಗಲೇ ಅಲ್ಲಿ ಯಾರು ಕೂಡ ಜನರು ಹೋಗದೇ ಇರೋ ರೀತಿಯಾಗಿ ನೋಡ್ಕೊಳ್ತಾ ಇರುವಂತದ್ದು. ಕಾರಣ ಇಷ್ಟೇ, ಅಲ್ಲಿ ಇದ್ದಂತಹ ಪಕ್ಕದ ಗೋಡೆಯ ಮನೆಗಳೇನು ಅರವಿಂದ್, ಸಿಲಿಂಡರ್ ಸ್ಫೋಟ ಅಂತ ಹೇಳಿ ಮೇಲ್ನೋಟಕ್ಕೆ ಅಲ್ಲಿ ತಿಳಿದು ಬಂದಿದೆ. ಈ ನಿಟ್ಟಿನಲ್ಲಿ ನಿರಂತರವಾಗಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಂತ ಪೊಲೀಸರು ಮತ್ತೆ ಸೋಕೋ ತಂಡ ಮತ್ತೆ ಬಾಂಬ್ ನಿಷ್ಕ್ರಿಯ ದಳದ ಏನು ಸಿಬ್ಬಂದಿ ಇದ್ದಾರಲ್ಲ, ಈಗ ಈ ಸದ್ಯಕ್ಕೆ ಅಲ್ಲಿದ್ದಂಥ 13 ಮನೆಗಳಲ್ಲಿ ಇದ್ದಂಥ ಸಿಲಿಂಡರ್ಗಳನ್ನ ಈಗ ಸೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಈ ಸಿಲಿಂಡರ್ ಸ್ಫೋಟದಿಂದ ಇಷ್ಟು ದೊಡ್ಡ ಹಾನಿ ಆಯ್ತಾ ಅನ್ನೋದ್ರ ಬಗ್ಗೆ ಒಂದು ಅನುಮಾನ, ಶಂಕೆ ಅಂತೂ ಖಂಡಿತ ಇದೆ. ಈ ನಿಟ್ಟಿನಲ್ಲಿ ಅಲ್ಲಿದ್ದಂಥ ಸಿಬ್ಬಂದಿ ಈಗ ಪ್ರತಿಯೊಂದನ್ನು ಕೂಡ ಈಗ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಸದ್ಯಕ್ಕೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಮತ್ತೆ ಸೋಕೋ ತಂಡ ಹೇಳೋ ಹಾಗೆ ಅದು ಸಿಲಿಂಡರ್ ಸ್ಫೋಟದಿಂದಲೇ ಅಲ್ಲಿ ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಸ್ಫೋಟ ನಡೆದ ಸ್ಥಳದಲ್ಲಿ ಸಿಲಿಂಡರ್ ತಪಾಸಣೆ ಮಾಡಿದ್ದಾರೆ. ಸೋಕೋ ಟೀಮ್ನಿಂದ ಸಿಲಿಂಡರ್ ತಪಾಸಣೆ ಆಗಿದೆ. ಸಿಲಿಂಡರ್ ಸೀಸ್ ಮಾಡಿ ಟೀಮ್ ತೆಗೆದುಕೊಂಡು ಹೋಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಅಲ್ಲಿದ್ದಂಥ ಸಿಲಿಂಡರ್ಗಳನ್ನ ಸೀಸ್ ಮಾಡಿ ಅದನ್ನ ತಗೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಬ್ಲಾಸ್ಟ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ಆದರೆ ಬೇರೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಇಷ್ಟೊತ್ತಿನವರೆಗೂ ಕೂಡ ನಿರಂತರವಾಗಿ ಘಟನೆ ಆದ ನಂತರ ಪರಿಶೀಲನೆ ಶುರು ಮಾಡಿದಂಥ ಈ ಎಲ್ಲ ತನಿಖಾ ತಂಡಗಳು ಈಗ ಈ ಹೊತ್ತಿಗೆ ತಮ್ಮ ಪರಿಶೀಲನೆಯನ್ನು ಮುಗಿಸಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿದೆ. ಘಟನೆ ಯಾವಾಗ ಸಂಭವಿಸ್ತೋ, ಬೆಳಿಗ್ಗೆ ಘಟನೆ ಆಯ್ತಲ್ಲ, ಆ ಘಟನೆ ಆದ ಸಮಯದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಆ ಸ್ಥಳದಲ್ಲಿ ಬಿಟ್ಟು ಅಲ್ಲಿ ಏನಾಗ್ತಾ ಇದೆ, ಹೇಗಾಗಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ತನಿಖಾ ತಂಡ ಹೇಳೋ ಹಾಗೆ ಅಲ್ಲಿ ಆಗಿರೋದು ಸಿಲಿಂಡರ್ ಬ್ಲಾಸ್ಟ್ ಮಾತ್ರ, ಬೇರೆ ಯಾವುದು ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಪ್ರೋಗ್ರೆಸ್ ಇರೋದ್ರಿಂದಾಗಿ ಯಾವುದನ್ನು ಕೂಡ ನಾವು ಜಡ್ಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ಇದು ಮುಂದಿನ ಹಂತದಲ್ಲಿ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಸಿಲಿಂಡರ್ ಬ್ಲಾಸ್ಟ್ ಆದರೆ ಇಷ್ಟು ದೊಡ್ಡ ಹಾನಿ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಅನುಮಾನವೂ ಕೂಡ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಅರವಿಂದ್ ಇದ್ದಾರೆ. ನಿರಂತರವಾಗಿ ಆ ಸ್ಪಾಟ್ನಲ್ಲಿದ್ದು ಅರವಿಂದ್ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಈಗ ಅಗೈನ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ತಾವೀಗ ಅಲ್ಲೇ ಇದ್ದೀರಿ. ಸದ್ಯ ತನಿಖಾ ತಂಡ ಹೇಳೋದೇನು, ಸದ್ಯಕ್ಕೆ ಅಲ್ಲಿ ಕಾರ್ಯಾಚರಣೆ ಮುಗಿದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಹೊತ್ತಿಗೆ ಏನು ಮಾಹಿತಿ ಕೊಡ್ತೀರಿ ಅರವಿಂದ್? ರಂಜಿತ್, ಖಂಡಿತವಾಗ್ಲೂ ಕೂಡ ಸ್ವತಂತ್ರ ದಿನಾಚರಣೆಯಂದು ವಿಲ್ಸನ್ ಗಾರ್ಡನ್ನ ಚೆನ್ನೈನ ಪಾಳ್ಯದಲ್ಲಿ ನಿಗೂಢ ಸ್ಫೋಟ ಆಗಿರುವಂಥದ್ದು. ಈ ಸ್ಫೋಟದ ಹಿನ್ನೆಲೆಯಲ್ಲಿ ತನಿಖಾ ತಂಡಗಳು ಬಂದು ಇಲ್ಲಿ ತನಿಖೆ ಮಾಡಿರುವಂಥದ್ದು. ಸದ್ಯ ನಾವೀಗ ಅದೇ ಕ್ರೈಮ್ ಸೀನ್ನಲ್ಲಿದ್ದೀವಿ. ತಾವು ದೃಶ್ಯಗಳಲ್ಲಿ ಗಮನಿಸಬಹುದು, ಅಕ್ಕಪಕ್ಕದ ಮನೆಗಳನ್ನು ಕೂಡ ಅಲ್ಲಿ ಸೀಳಿರುವಂಥದ್ದು. ಆ ಸ್ಫೋಟದ ತೀವ್ರತೆಯನ್ನು ನಾವು ದೃಶ್ಯಗಳಲ್ಲಿ ಕಾಣಸಿಗುತ್ತೆ. ಇಲ್ಲಿ ಈಗಾಗಲೇ ISD ಸಿಬ್ಬಂದಿ ಆಗಿರ್ಬೋದು, ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಇನ್ನಿತರ ಸೋಕೋ ತಂಡ ಏನಿದೆ ಆ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿರುವಂಥದ್ದು. ಹಾಗೆ ಅದರ ಜೊತೆಗೆ ತಾವು ಗಮನಿಸಬಹುದು, ಇಲ್ಲಿ ಹಲವು ಮನೆಗಳಿಗೆ ಕೂಡ ಹಾನಿಯಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದಲ್ಲಿ ಸಿಕ್ಕಿದಂತಹ ಸಿಲಿಂಡರ್ಗಳೇನಿರ್ತವೆ ಆ ಸಿಲಿಂಡರ್ಗಳನ್ನಾಗಿರ್ಬಹುದು, ಜೊತೆಗೆ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಆ ಒಂದು ಪಾರ್ಟಿಕಲ್ಸ್ ಏನಿರುತ್ತೆ, ಎಲೆಕ್ಟ್ರಾನಿಕ್ ಮಷಿನರಿ ಪಾರ್ಟಿಕಲ್ಸ್ ಏನಿರುತ್ತೆ ಅದನ್ನು ವಶಪಡಿಸಿಕೊಳ್ಳುವಂತಹ ಕೆಲಸ ಈಗ ಆಗಿರುವಂಥದ್ದು. ಪ್ರತಿ ಮನೆಯಿಂದಲೂ ಕೂಡ ಅಂದರೆ ಆ ಬಾಂಬ್ ಬ್ಲಾಸ್ಟ್ ಆಗಿ ಎಲ್ಲೆಲ್ಲಿ ಮನೆಗಳು ನಾಶ ಆಗಿದಾವೋ ಆ ಅಷ್ಟು ಮನೆಗಳಲ್ಲಿದ್ದಂತಹ ಎಲ್ಲ ರೀತಿಯಾದಂತಹ ವಸ್ತುಗಳು ಏನೇನು ಪಾರ್ಟಿಕಲ್ಸ್ ಸಿಗ್ತಾವೋ ಅವುಗಳನ್ನ ವಶಪಡಿಸಿಕೊಂಡು ತನಿಖೆಗೆ ಈಗಾಗಲೇ ಒಳಪಡಿಸಿರುವಂಥದ್ದು. FSL ವರದಿಗಾಗಿ ಕೂಡ ಅವುಗಳನ್ನ ರವಾನೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿ ಇದು ಸಿಲಿಂಡರ್ ಬ್ಲಾಸ್ಟ್ ಅನ್ನುವಂತಹ ಒಂದು ವಿಷಯವನ್ನ ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಪಕ್ಕದಲ್ಲಿ ಪೊಲೀಸರ ಭದ್ರತೆ ಕೂಡ ಈಗಾಗಲೇ ಇರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಈ ಒಂದು ಕ್ರೈಮ್ ಸೀನ್ ಏನು, ಈ ಒಂದು ಬ್ಲಾಸ್ಟ್ ಸೀನ್ ಏನು ನಡೆದಿದೆ ಈ ಸ್ಥಳದಲ್ಲಿ ಕಂಪ್ಲೀಟ್ ಆಗಿ ಜನಸಂಪರ್ಕವನ್ನು ನಿಷೇಧ ಮಾಡಿರುವಂಥದ್ದು. ಇಲ್ಲಿ ಪೊಲೀಸರನ್ನ ಬಿಗಿ ಭದ್ರತೆಯನ್ನು ಕೂಡ ಇಡಲಾಗಿದೆ. ಅಪ್ಪಿತಪ್ಪಿ ಬಂದಂತಹ ಜನಸಾಮಾನ್ಯರನ್ನ ಕಳಿಸುವಂಥ ಕೆಲಸ ಕೂಡ ಮನವರಿಕೆ ಮಾಡಿ ಆ ಒಂದು ಕೆಲಸವನ್ನು ಮಾಡುವಂಥದ್ದನ್ನ ಕೂಡ ಇಲ್ಲಿನ ಸ್ಥಳೀಯ ವ್ಯಾಪ್ತಿಯ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದು ಭಾಗದಲ್ಲಿ ಈ ಸೋಕೋ ಟೀಮ್ ಕಲೆಕ್ಟ್ ಮಾಡಿದ
ವಿಧವಾದಂತಹ ವಸ್ತುಗಳನ್ನ ತೆಗೆದುಕೊಂಡು ಈಗಾಗಲೇ ಪರಿಶೀಲನಾ ಕಾರ್ಯವನ್ನು ಅಂತ್ಯ ಮಾಡಿ ಸೋಕೋ ಟೀಮ್ ಹಾಗೆ ಬಾಂಬ್ ಸ್ಕ್ವಾಡ್ ಹೋಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಈಗಾಗಲೇ ಏನು ಹಾನಿಯಾಗಿತ್ತು ಈ ಬಾಂಬ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟಂತಹ ಬಾಲಕ ಏನಿದ್ರು ಆತನ ಅಂತಿಮ ವಿಧಿವಿಧಾನ ಅಂದರೆ ಆತನ ಅಂತಿಮ ದರ್ಶನ ಪಡೆಯುವಂಥ ಕೆಲಸ ಕೂಡ ಅಲ್ಲಿ ಆಗ್ತಾ ಇರುವಂಥದ್ದು. ಆತನ ಮೃತದೇಹವನ್ನು ಕೂಡ ಕರೆದುಕೊಂಡು ಬರಲಾಗಿದೆ. ಈಗಾಗಲೇ ಭದ್ರತೆ ನಿಮಿತ್ತವಾಗಿ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಭಾಗದಲ್ಲಿ ಈಗಾಗಲೇ ಏನು ಸುಮಾರು 8 ಜನ ಇದ್ದಾರೆ. ಆ 8 ಜನರ ಒಂದು ಆರೋಗ್ಯ ಸ್ಥಿತಿಯಲ್ಲಿ ಓರ್ವ ಬಾಲಕಿಯ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತದೆ. ಅವರಿಗೆ ಚಿಕಿತ್ಸೆ ಕೊಡಿಸುವಂತಹ ಕಾರ್ಯದಲ್ಲೂ ಕೂಡ ಆ ಪ್ರಕ್ರಿಯೆ ಕೂಡ ಮುಂದುವರೆದಂಥದ್ದು. ಆದರೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಈ ಒಂದು ನಿಗೂಢ ಸ್ಫೋಟ ಅನ್ನಲಾಗ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಅಂದರೂ ಕೂಡ ಅಲ್ಲಿ ಸಿಲಿಂಡರ್ ಸ್ಫೋಟಗೊಂಡಂತಹ ಪಾರ್ಟಿಕಲ್ಸ್ ಬೇಕಾಗುತ್ತೆ. ಅಂತಹ ಪಾರ್ಟಿಕಲ್ಸ್ ಇಲ್ಲಿ ಮೇಲ್ನೋಟಕ್ಕೆ ಸಿಕ್ಕಿಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಪ್ರಶ್ನಾರ್ಥಕವಾಗುತ್ತೆ. ಹಾಗಾಗಿ ಇದು ಏನಾಯಿತು ಅನ್ನುವಂಥದ್ದು ಕೂಡ ಗೊಂದಲ ಉಂಟು ಮಾಡಿರುವಂಥದ್ದು. ಸದ್ಯ ಬಂದಂತಹ ಹಿರಿಯ ಅಧಿಕಾರಿಗಳು DCP ಸಾರಾ ಫಾತಿಮಾ ಆಗಿರ್ಬೋದು, ಮೊಹಾಂತಿ ಅವರಾಗಿರ್ಬೋದು, ಇವರೆಲ್ಲರ ಒಂದು ಈಗಾಗಲೇ ಈ ಒಂದು ಇನ್ವೆಸ್ಟಿಗೇಷನ್ನ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಸೋಕೋ ಟೀಮ್ ಏನು ಬಂದಿತ್ತು ಅಲ್ಲಿ ಇದ್ದಂತಹ ಅಕ್ಕಪಕ್ಕದ ಮನೆಯಲ್ಲಿದ್ದಂತಹ ಆ ಸಿಲಿಂಡರ್ಗಳನ್ನ ತೆಗೆದುಕೊಂಡು ಆ ಮೂಲಕ ಅದನ್ನ ಸೋಕೋ ಟೀಮ್ ಹಾಗೆ ಬಾಂಬ್ ಸ್ಕ್ವಾಡ್ ಏನಿದೆ ಪರಿಶೀಲನೆ ಮಾಡುವಂತಹ ಪ್ರಾಥಮಿಕ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಹೆಚ್ಚಿನ ಪರಿಶೀಲನೆಗಾಗಿ ಅದನ್ನ ತೆಗೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಕೂಡ ಮಾಡಿರುವಂಥದ್ದು. ರಂಜಿತ್, ಒಟ್ಟಾರೆಯಾಗಿ ಇಲ್ಲಿ ಸುಮಾರು 8 ರಿಂದ 9 ಮನೆಗಳಲ್ಲಿ ಏನು ಡ್ಯಾಮೇಜ್ ಆಗಿತ್ತು ಅಲ್ಲಿದ್ದಂತಹ ಎಲೆಕ್ಟ್ರಾನಿಕ್ ಮಟೀರಿಯಲ್ಸ್ ಪಾರ್ಟಿಕಲ್ಸ್ ಏನಿರ್ತವೆ ಆ ಒಂದು ಬಾಂಬ್ ಅಂದರೆ ಅದೊಂದು ಸಿಡಿದಾಗ ಆ ಬ್ಲಾಸ್ಟ್ ಆದಾಗ ಏನೇನಿರುತ್ತೆ ಆ ಪಾರ್ಟಿಕಲ್ಸ್ನ ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯ ಆ ಸ್ಪಾಟ್ ಏನಿತ್ತು ಆ ಸ್ಪಾಟ್ನಲ್ಲಿ ಕ್ರೈಮ್ ಬ್ಯಾಡ್ಜ್ನ ಹಾಕಿ ಈಗಾಗಲೇ ಅಲ್ಲಿ ಯಾರು ಕೂಡ ಜನರು ಹೋಗದೇ ಇರೋ ರೀತಿಯಾಗಿ ನೋಡ್ಕೊಳ್ತಾ ಇರುವಂಥದ್ದು. ಕಾರಣ ಇಷ್ಟೇ, ಅಲ್ಲಿ ಇದ್ದಂತಹ ಪಕ್ಕದ ಗೋಡೆಯ ಮನೆಗಳೇನು ಅರವಿಂದ್